ಶತ್ರು ಸೇನೆ ಹತ್ತು ಹತ್ತು ಶತ್ರು ಸೇನೆ ಕಾಲಿಗೆ ಬಿತ್ತು. ಇದನ್ನು ಯಾರು ಬರೆದಿದ್ದು ಅಂತ ನಾವು ಹೇಳಲಿಕ್ಕಾಗುತ್ತೆ. ಇದರಿಂದ ಯಾವ ಸಾಹಿತ್ಯ ಇದ್ದಾನೆ, ಯಾರು ಬರೆದ ಅಂತ, ಇದು ಬಾಯಿಂದ ಬಾಯಿಗೆ ಬೆಳೆದು ಬಂದಂಥ ಒಂದು. ಅದೇ ಜಾನಪದ ಸಾಹಿತ್ಯದಲ್ಲಿ ನಾವು ನೋಡಿದಾಗ 2-3 ಥರದ ಒಂದು ಪಥಗಳು ಬರ್ತದೆ. ಒಂದು ಭಕ್ತಿಪಥ. ಭಕ್ತಿಪಥದಲ್ಲಿ ನಾವು ನೋಡಿರೋ ಸಾಹಿತ್ಯ ಅಂದರೆ ಮಲೆ ಮಹದೇಶ್ವರನ ಮೇಲೆ ಬಂದಿರುವಂಥ ಬೇಕಾದಷ್ಟು ಹಾಡುಗಳಿದ್ದಾವೆ ಭಕ್ತಿ ಸಾಹಿತ್ಯದಲ್ಲಿ. ಅದರಲ್ಲಿ ಕೆಲವೊಂದು ಅಂದರೆ ತಿಂಗಾಳು ಮುಳುಗಿದವು, ರಂಗೋಲಿ ಬೆಳಗಿದವು, ಇದು ಅತಿ ಸಾಮಾನ್ಯವಾಗಿ ಜನರ ಬಾಯಿಂದ ಬಾಯಿಗೆ ಬೆಳೆದು ಬಂದಂಥ ಹಾಡು. ಇದರಲ್ಲಿ ಇರುವಂಥ ಆ ಸಾಹಿತ್ಯ ಸೃಷ್ಟಿಯನ್ನು ನೀವು ನೋಡ್ಬೋದು, ಎಷ್ಟು ಚೆಂದ ಇರುತ್ತೆ ಅಂತ ಹೇಳಿ. ಮಲೆ ಮಾದಪ್ಪನ ಪೂಜೆಗಾಗಿ ಬಾಳೆ ಬಾಗಿದವು, ತಿಂಗಾಳು ಮುಳುಗಿದವು, ರಂಗೋಲಿ ಬೆಳಗಿದವು ಅನ್ನೋದನ್ನ ಅದು ಯಾವ ರೀತಿ ಹೇಳಿ. ತಿಂಗಾಳು ಮುಳುಗಿದವು ಅಂದ್ರೆ ಚಂದ್ರ ಮುಳುಗಿ ಹೋಗಿದ್ದಾನೆ, ರಂಗೋಲಿ ಬೆಳಗಿದವು ಅಂದ್ರೆ ಬೆಳಗಾಗ್ತಾ ಇದೆ. ಎಷ್ಟು ಅದ್ಭುತವಾದ ಒಂದು ಸಾಲುಗಳನ್ನು ಅವರು ಜೋಡಿಸಿ ಕೊಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಇನ್ನು ಮಕ್ಕಳನ್ನ ನಾವು ಬೆಳೆಸ್ತಾ ಬರ್ತಾ ಇರ್ಬೇಕಾದ್ರೆ ಮಕ್ಕಳನ್ನ ಅಲ್ಲಿ ಒಂದು ಜಾನಪದ ಸಾಹಿತ್ಯ ಹುಟ್ಟಿ ಬರ್ತದೆ. ಅದೇನಂದ್ರೆ ನಾವು ಓದಿರ್ತೀವಿ ಅನ್ಸುತ್ತೆ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ. ಆಲ್ಬೇಡಿ ಅತ್ತಾನ, ಕೋಲ್ಬೇಡಿ ಕುಣಿದಾನ, ಮೊಸರ್ಬೇಡಿ ಕೆಸರ ತುಳಿದಾನ, ಮೊಸರ್ಬೇಡಿ ಕೆಸರ ತುಳಿದಾನ ಅಣ್ಣಯ್ಯನ ಕುಸುಲಾದ ಗೆಜ್ಜೆ ಕೆಸರ ಆಯ್ತು. ಇದು ಯಾರು ಬರೆದ್ರು? ಇವತ್ತಿನ ನಾವು ನೋಡಿದ್ರೆ ಅವ್ರಿಗೊಂದು ಎಲ್ಲಿ ನಿಮ್ಮ ಪ್ರೇರೇಪಣೆ ಏನು, ಮತ್ತೆ ಎಲ್ಲಿಂದ ಹುಟ್ಟಿತು ನಿಮಗೆ ಸಾಹಿತ್ಯ ಹೇಗೆ ಹುಟ್ಟುತ್ತೆ, ಏನೆಲ್ಲ ಚರ್ಚೆ ಮಾಡ್ತೀವಿ. ಇವ್ರಿಗೆ ಎಲ್ಲಿಂದ ಹುಟ್ಟಿತು ಸಾಹಿತ್ಯ? ಹೊಲ ಕುಯ್ಬೇಕಾದ್ರೆ ಒಂದು ಸಾಹಿತ್ಯ, ರಾಗಿ ಬೀಸಬೇಕಾದ್ರೆ ಒಂದು ಸಾಹಿತ್ಯ. ಈ ರೀತಿಯಾಗಿ ಇವತ್ತಿನ ನಮ್ಮ ಆ ಸಾಹಿತ್ಯ ಕ್ರೀಡೆಗಳು ಮತ್ತು ಆ ಸಾಹಿತ್ಯ ಭಾಷೆಗಳು, ಆ ಜನಪದ ಸಾಹಿತ್ಯದ ಒಂದು ಸೊಗಡು ನಮ್ಮಲ್ಲಿ ನಶಿಸಿ ಹೋಗ್ತಾ ಇರೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದು ಅಂದರೆ ಜೋಗ್ತಿಯರ ಆಟ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬೆಳೆದು ಬಂದಂಥ ಜೋಗ್ತಿಯರ ಆಟಗಳಿರ್ಬೋದು, ಹಿಗಿ ಪದಗಳಿರ್ಬೋದು, ಬೆಳದಿಂಗಳಲ್ಲಿ ಹಳ್ಳಿಗಳಲ್ಲಿ ನಡೀತಿದ್ದಂಥ ಕೋಲಾಟಗಳಿರ್ಬೋದು, ಇವು ಯಾವ ನಮ್ಮಗಳಿಗೆ ಸಿಗೋದಿಲ್ಲ. ನಾವು ಎಷ್ಟೋ ಚರ್ಚೆಗಳಲ್ಲಿ ಈ ಬೆಂಗಳೂರಿನ ನಗರದಲ್ಲಿ ಕೂತು ಇಲ್ಲ ಜಾನಪದ ಸಾಹಿತ್ಯ ಇದೆ ಅಂತ ಹೇಳ್ಬೋದು. ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಹಳ್ಳಿಗೆ ಹೋಗೋರಿಗೆ ಕೇಳಿ ನೋಡಿ, ಅಲ್ಲಿ ಹಳ್ಳಿ ಸೊಗಡು ಹೊರಟೋಗಿದೆ. ಯಾವ ಕೋಲಾಟ ಇಲ್ಲ, ಕೋಲಾಟ ಜಾಗದಲ್ಲಿ ನಿಮ್ಮ ಏನು ಡಿಶ್ ಟಿವಿಗಳ ಆಂಟೆನಾಗಳು ಕಾಣಿಸ್ತವೆ. ಹೀಗಾಗಿ ಆ ಒಂದು ಕೌಶಲ್ಯತೆ, ನ್ಯಾಚುರಲ್ ಆಗಿರ್ತಂಥ ಒಂದು ಕೌಶಲ್ಯತೆಯನ್ನು ನಾವು ಈ ಒಂದು ಆಧುನಿಕ ಪರಿಕರಗಳ ಆಕ್ರಮಣದಿಂದ ನಾವು ಅದನ್ನು ಮರಿತಾ ಇದ್ದೀವ ಅಂತ ಹೇಳಿ ಅಂತ ಅನ್ಸುತ್ತೆ. ಹೀಗಾಗಿ ಈ ಒಂದು ಜಾನಪದ ಸಾಹಿತ್ಯದಲ್ಲಿ ನನಗೆ ಆಸಕ್ತಿ ಮೂಡಲು ಕಾರಣ ಪ್ರೊಫೆಸರ್ ಕೃಷ್ಣಗೌಡ. 1995 ಇರ್ಬೋದು, ಆವಾಗ ಕಿತ್ತೂರಿನಲ್ಲಿ ಒಂದು ಸಮ್ಮೇಳನ ನಡೀತಾ ಇತ್ತು. ಇವ್ರದ್ದು ಚಿತ್ರದುರ್ಗ ಮಠದವ್ರದ್ದು ಒಂದು ಇದು ನಡೆಸ್ತಾರೆ. ಆ ಒಂದು ಸಮ್ಮೇಳನದಲ್ಲಿ ಪ್ರೊಫೆಸರ್ ಕೃಷ್ಣಮೂರ್ತಿ ಅವ್ರದ್ದು ಜಾನಪದ ಸಾಹಿತ್ಯದ ಬಗ್ಗೆ ಒಂದು ಭಾಷಣ ಇತ್ತು. ಅಲ್ಲಿ ನಾನು ಅವರನ್ನು ಕೇಳಿ ಅದ್ರ ಬಗ್ಗೆ ನಾನು ಹೆಚ್ಚು ಆಸಕ್ತಿ ಬೆಳೆಸ್ಕೊಂಡೆ. ಈ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಎಲ್ಲಿ ಹೋದ್ರು ಅವ್ರ ಕೊನೆಯಲ್ಲಿ ಒಂದು ಇದನ್ನು ಹೇಳ್ತಾರೆ. ಏನಪ್ಪ ಅದು ಅಂದರೆ ಈ ಕೌಶಲ್ಯತೆ, ಜಾನಪದ ಕೌಶಲ್ಯತೆ ಹೇಗೆ ಬರುತ್ತೆ ಅಂದರೆ ನೀವೆಲ್ಲ ನೋಡಿರ್ಬೋದು. ಈ ಬುಡುಗುಡಿಕೆಯವರು ಅಂತ ಬರ್ತಾರೆ, ಮನೆ ಮನೆಗೆ ಒಂದು ಶಾಸ್ತ್ರ ಹೇಳೋ ಥರ ಆಯಿತು. ಅವರ ಬುಡುಗುಡಿಕೆಯವ್ರನ್ನ ನೀವು ಒಂದು ಅಬ್ಸರ್ವ್ ಮಾಡಿ ನೋಡಿ. ಒಂದು ಮನೆಯಲ್ಲಿ ಹೇಳಿದ್ದು ಪಕ್ಕದ ಮನೇಲಿ ಹೇಳೋದಿಲ್ಲ, ಆ ಮನೇಲಿ ಹೇಳಿದ್ದು ಮತ್ತು ಮಗದೊಂದು ಮನೇಲಿ ಹೇಳೋದಿಲ್ಲ. ಅಲ್ಲಿ ಸ್ವಯಂ ಸೃಷ್ಟಿ ಆಗ್ತದೆ ಅವರು. ಸೊ ಆ ಬುಡುಗುಡಿಕೆ ಪದದ ಒಂದು ಸಾಲನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅದೇನಂದರೆ ಈಗ ನಾವು ಬುಡುಗುಡಿಕೆ ರಾಮಯ್ಯ ಇಲ್ಲಿ ನಿಂತು ಪಕ್ಕದ ಮನೆಯಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಇದ್ದಾರೆ. ಅವನ ಶೈಲಿ ತುಂಬ ಅದ್ಭುತವಾದಂಥ ಶೈಲಿ. ಅವನ ಮಾತುಗಾರಿಕೆ ಮತ್ತು ಅಲ್ಲಿ ಸ್ವಯಂ ಸೃಷ್ಟಿಯಾಗಿ ಬರ್ತಕ್ಕಂಥ ಒಂದು ಮಾತುಗಾರಿಕೆ ಅದ್ಭುತವಾಗಿರ್ತದೆ. ಲಕ್ಷ್ಮೀ ನುಡಿತಾ ಐತೆ ತಾಯಿ, ಲಕ್ಷ್ಮೀ ನುಡಿತಾ ಐತೆ, ಆಲಕ್ಕಿ ನುಡಿತಾ ಐತೆ ತಾಯಿ, ಆಲಕ್ಕಿ ನುಡಿತಾ ಐತೆ, ಈ ಮನೆ ಒಳಗೊಂದು ಶುಭ ಕಾರ್ಯ ನಡೀತಾ ಐತೆ ತಾಯಿ, ಶುಭ ಕಾರ್ಯ ನಡೀತಾ ಐತೆ. ಇನ್ನು 3 ತಿಂಗಳೊಳಗಾಗಿ ಈ ಮನೆ ಒಳಗೊಂದು ಮಗು ಬರ್ತಾ ಇದೆ ತಾಯಿ, ಮಗು ಬರ್ತಾ ಇತ್ತು. ಹಿಂದಿನ ಮನೆಯಲ್ಲಿ ನಿಂತು ನೋಡೋನೆ, ಆ ಮಯಾಗ ಒಂದು ಬಸ್ರಿ ಅದಾಳೆ, ಹಿಂಗೆ 3 ತಿಂಗಳ ಅಡಿಯಾಗಿ ಬಂದಾಳ ಹಾಕಿ ಅಂತ ಹೇಳಿದ್ರು. ಅದನ್ನಲ್ಲಿ ಹೇಳಲೇಬೇಕು. ಈ ಮನೆಯೊಳಗೊಂದು ಶುಭ ಕಾರ್ಯ ನಡೀತಾ ಇದೆ ತಾಯಿ, ಶುಭ ಕಾರ್ಯ ನಡೀತಾ ಇದೆ. ಅಣ್ಣವ್ರು ಮುಟ್ಟಿದ್ದು ನಿಂತಿದ್ದು ಎಲ್ಲ ಚಿನ್ನ ಆಗ್ತಾ ಇದೆ ತಾಯಿ, ಚಿನ್ನ ಆಗ್ತಾ ಇದೆ. ಆದರೆ 6 ತಿಂಗಳಿಂದ ನಿಮ್ಮ ಮನೆಯೊಳಗೊಂದು ಏನೋ ಒಂದು ಬೇಸರ, ಏನೋ ಒಂದು ಸಣ್ಣ ಅಳು ನಗು ಎಲ್ಲ ಮರ್ತೋಗೋದಂಗೆ ಆಗೈತೆ ತಾಯಿ. ನೀವು ಮುಟ್ಟಿದ್ದೆಲ್ಲ ಯೋಚನೆ ಆಗ್ತಾ ಇದೆ ತಾಯಿ, ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ, ಎಲ್ಲಿ ಹೋಗ್ತಾ ಇದೆ, ಏನಾಗ್ತೈತೆ ಒಂದು ಗೊತ್ತಾಗ್ಲಿಕ್ಕಿಲ್ಲ ತಾಯಿ. ನೀವೇನು ಯೋಚನೆ ಮಾಡಬೇಡ ತಾಯಿ. ಅಪ್ಪ ಅವರು ನಡೆದಾಡ್ಬೇಕಾದ್ರೆ ಒಂದು 3 ದಾರಿ ಕೂರು ಕಡೆ ಅವ್ರ ಶತ್ರು ಒಬ್ಬರು 3 ಮೊಟ್ಟೆ ಹೊಡೆದು ತುಳಿದು ಹಾಕ್ಬಿಟ್ಟವ್ರೆ, ಅದನ್ನು ತುಳಿದು ಬಂದವ್ರೆ ಅಪ್ಪ ಅವರು, ಅದಕ್ಕಾಗಿ ಹಿಂಗೆ ಆಗೈತೆ ತಾಯಿ, ನೀವೇನು ಯೋಚನೆ ಮಾಡಬೇಡಿ. ಒಳಗೆ ಹೋಗಿ 3 ಚಿನ್ನ 3 ಬೆಳ್ಳಿ 3 ಕಬ್ಬಿಣ ತಾಯಿ ಪಟ್ಟಂತ ಎತ್ತರ ಮಾಡಿ ರಟ್ಟಂತ ನಿನ್ನ ರಟ್ಟೆಗೆ ಕಟ್ಟಿ ಹೋಗ್ಬಿಟ್ಟು 3 ಚಿನ್ನ 3 ಬೆಳ್ಳಿ 3 ಕಬ್ಬಿಣ ಅಂದ ಕೂಡಲೇ ಎದುರುಬೇಡ ತಾಯಿ. 3 ಚಿನ್ನ ಅಂದರೆ 3 ಅರಿಶಿನ, 3 ಬೆಳ್ಳಿ ಅಂದರೆ 3 ಬೆಳ್ಳುಳ್ಳಿ, 3 ಕಬ್ಬಿಣ ಅಂದರೆ 3 ಇದ್ಲು ತಾಯಿ.
ಪಟ್ಟಂತೆ ಯಂತ್ರ ಮಾಡಿ ರಟ್ಟಂತ ನಿನ್ನ ರಟ್ಟೆಗೆ ಕಟ್ಟಿ ಹೋಗ್ಬಿಡ್ತೇನೆ. ಇನ್ನೊಂದು ವಾರದೊಳಗಾಗಿ ಮಠ ಮಧ್ಯಾಹ್ನ ಆ ನಿನ್ನ ವೈರಿ ಮಂಗಳವಾರ ನಿನ್ನ ಮಗನಾಗಲಿ ಬಂದು ರಕ್ತ ಕಾರಿ ಸಾಯಲಿಲ್ಲ ಅಂದ್ರೆ ಈ ಬುಡುಬುಡಿಕೆ ರಾಮಪ್ಪನನ್ನು ತೂ ಅಂತ ಉಗಿದು ಕೇರಿಯಿಂದ ಆಚೆಗಟ್ಟು ತಾಯಿ ಮತ್ತೊಮ್ಮೆ ಬಂದಾಗ ನೋಡಿದ್ರೆ ಜೋಡಿ ಜಮೀನ್ದಾರ್ ಮಗಳನ್ನು ಕಾಣ್ತೀಯ, ಒಳಗೋಗಿ ಜೋಡಿ ಮರದಾಗಿ ಜೋಡಿ ಸೇರ್ನಾಗಿ ಎರಡು ಸೇರು ಅಕ್ಕಿ 2 ಸೇರು ರಾಗಿ ತಾಯಿ ನಿನ್ನ ಹೆಸರಲ್ಲಿ ಊಟ ಮಾಡಿ. ಇದು ಸ್ವಯಂವಾಗಿ ಮುಕ್ತಿ ಬರುವಂತ ಒಂದು ಮಾತಿನ ಪ್ರತಿಭೆ. ಇದು ಜಾನಪದ. ಇವತ್ತು ನಾನು ಮಾತಾಡ್ಬೇಕಂದ್ರೆ ನಿನ್ನೆ ರಾತ್ರಿಯಲ್ಲಿ ಕೂತು ಬರೆದು ಯೋಚನೆ ಮಾಡಿ ಏನು ಮಾತಾಡ್ಬೇಕಂತ ಬರ್ತೀವಿ, ಇದು ಆಗಲ್ಲ. ಆ ಜಾನಪದದ ಕಲ್ಪನೆಯೇ ನಮ್ಮ ಈ ಯಾವ ಇವಾಗ ಸೃಷ್ಟಿ ಆಗ್ತಕ್ಕಂಥ ಸಾಹಿತ್ಯಕ್ಕೆ ಸಮನಾಗಲಾಗು ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹೆಚ್ಚು ಸಮಯ ತಗೊಂಡಿದ್ದಕ್ಕೆ ಕ್ಷಮಿಸಿ. ತುಂಬ ಧನ್ಯವಾದಗಳು. ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡು ಕಾಣುತ್ತೆ. ಎರಡನೇ ಹರಿಕಾರರು ನಮ್ಮ ಅವರ ಕಿರು ಪರಿಚಯ ಮಾಡಿಕೊಳ್ಳೋಣ. ಹರೀಶ್ ಆತ್ರೇಯ. ಇವರನ್ನು ಕೂಡ ಸಂಪರ್ಕದಲ್ಲೇ ನಾನು ಭೇಟಿಯಾಗಿದ್ದು. ಫೋಟೋ ಅಂತೂ ಅಲ್ಲಿ ಕೊಟ್ಟಿರಲಿಲ್ಲ. ಇವರ ಪ್ರಬುದ್ಧ ಲೇಖನಗಳನ್ನ, ಕವಿತೆಗಳನ್ನ, ಆಮೇಲೆ ನಾಟಕಗಳನ್ನೆಲ್ಲ ಓದ್ಕೊಂಡು ನಾನೇನು ಇವರು ಸುಮಾರು ಒಂದು 60-70 ವರ್ಷದವರಾಗಿರ್ಬೋದು ಅಂತ ಆಲೋಚನೆ ಮಾಡ್ತಾರೆ. ಅಷ್ಟು ಅವರ ಮಾನಸಿಕ ಶಕ್ತಿ ಇಷ್ಟು ಚೆನ್ನಾಗಿದೆ. ಸಾಹಿತ್ಯದಲ್ಲಿ ಅವರ ಕೃಷಿ ತುಂಬ ಚೆನ್ನಾಗಿದೆ ನಿಜವಾಗಿ. ಆದರೆ ಯಾವಾಗ ಸಮ್ಮೇಳನ ರೂವಾರಿಯಾಗಿ ಅವರು ವಹಿಸ್ಕೊಂಡ್ರು, ಆ ಮೊದಲ ಭೇಟಿ ನನಗೆ ಈಗಲೂ ನೆನಪಿದೆ. ನಿಜವಾಗಿ ನಮ್ಮನ್ನು ಅವರು ಇದು ಮಾಡಬೇಕಾಗಿತ್ತು, ಸ್ವಾಗತ ಮಾಡಬೇಕಾಗಿ ನಾವೇ ಅವ್ರನ್ನ ಸ್ವಾಗತ ಮಾಡ್ಕೊಂಡು ನಾನು ನನ್ನ ಧರ್ಮಪತ್ನಿ ಒಟ್ಟಿಗೆ ಬಂದಿದ್ದೆ. ಆಗಲೂ ನನಗೆ ಆಶ್ಚರ್ಯ, ಇವರ ಹರೀಶ್ ಅಂತ. ನಿಜವಾಗಿ ತುಂಬ ಚೆನ್ನಾಗಿದೆ. ಅವರ ಲೇಖನಗಳನ್ನು ಮೆಚ್ಚಿಕೊಂಡು ತುಂಬ ಅವರು ಸಹ ನನ್ನ ಹಾಗೆ ವ್ಯಾಸರನ್ನು ತುಂಬ ಇದು ಮಾಡ್ತಾರೆ. ಸೊ ಅದನ್ನು ಬನ್ನಿ ಅವರ ಬಾಯಿಂದ ಅವರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಹರೀಶ್ ಆತ್ರೇಯ. ಪರಿಚಯ ಮಾಡ್ಕೊಟ್ಟಿದ್ದಾರೆ. ನಾನು ಹೆಚ್ಚೇಳಲಿಕ್ಕೆ ಏನೂ ಇಲ್ಲ. ಸಂಪರ್ಕದಲ್ಲಿ ಮೊದಲು ಜಗಳದ ಮೂಲಕ ಪರಿಚಯ ಆದೆ. ಗುರು ಬಾಳಿಕಾ ಅಂತ ಒಬ್ಬರು ಹಿರಿಯರಿದ್ದರು, ಅವ್ರ ಹತ್ರ ಜಗಳ ಮಾಡ್ತಾರೆ. ಸಂಪರ್ಕದಲ್ಲಿ ಪರಿಚಯ ಆಗಿ ಹೆಚ್ಚು ನಾನು ಫೇಮಸ್ ಆಗಿದ್ದು ಅಂತಂದರೆ ಪ್ರೇಮ ಪತ್ರಗಳ ಮೂಲಕ. ವಿಜಯ ಕರ್ನಾಟಕದಲ್ಲಿ ಪ್ರೇಮ ಪತ್ರಗಳು ಬರೀತಾ ಇದ್ದೆ. ನಂತರ ಬ್ಲಾಗಲ್ಲಿ ಬರಲಿಕ್ಕೆ ಶುರು ಮಾಡಿದೆ, ಸಂಪರ್ಕಗಳು ಬರಲಿಕ್ಕೆ ಶುರು ಮಾಡಿದೆ. ಪ್ರೇಮ ಪತ್ರಗಳನ್ನ ಹೆಚ್ಚಾಗಿ ಇಷ್ಟಪಟ್ಟು ಒಂದಿಷ್ಟು ವೃಂದ ಸೃಷ್ಟಿಯಾಯಿತು. ತುಂಬ ಚೆನ್ನಾಗಿ ಬರುತ್ತಿಲ್ಲ. ಇಷ್ಟು ಹರೀಶ್ ಆತ್ರೇಯ. ಇತಿಹಾಸ ಅಂತ ಅನ್ನೋದು ಆ ಕಾಲಘಟ್ಟಕ್ಕೆ ಅಂದಿನ ಸಮಾಜದ ಪರಿಸ್ಥಿತಿಯನ್ನು ಚಿತ್ರಣ ಮಾಡಿಕೊಡುವಂಥ ಒಂದು ದಾಖಲೆ. ಆದರೆ ಪಾಶ್ಚಿಮಾತ್ಯರು ನಮಗೆ ಲಿಖಿತ ದಾಖಲೆಯನ್ನು ಮಾತ್ರ ಪ್ರಮಾಣ ಅಂತ ಹೇಳೋದನ್ನ ನಾವು ಇತ್ತೀಚೆಗಿನ ಮಾತಾಡೋದು. ಏನು ಪಾಶ್ಚಿಮಾತ್ಯರು ಏನು ಹೇಳಿದ್ದಾರೆ ಅಂತ, ಲಿಖಿತವಾಗಿರುವಂಥ ದಾಖಲೆಗಳು ಮಾತ್ರ ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತೆ, ಚರಿತ್ರೆಯನ್ನು ಹೇಳುವಂಥದ್ದು. ಅಲಿಖಿತವಾಗಿರುವಂಥ ಯಾವುದೇ ದಾಖಲೆಗಳು ಚಾರಿತ್ರಿಕ ಸತ್ಯವನ್ನು ಹೇಳುವುದಿಲ್ಲ ಅನ್ನೋದು ಪಾಶ್ಚಿಮಾತ್ಯರಿಂದ ಈಗ ನಾವು ಕಲ್ತ್ಕೊಂಡಾಗ್ತದೆ. ಅಥವಾ ಅದಾದ ನಂತರ ಪಾಶ್ಚಿಮಾತ್ಯರು ಬರೆದಾದ ನಂತರ ನಾವು ಚರಿತ್ರೆಯನ್ನು ಬರೀಲಿಕ್ಕೆ ಶುರು ಮಾಡಿದ್ದು ಆಮೇಲೆ. ಸೊ ಅದು ಮಾತ್ರ ಪ್ರಮಾಣ. ಹಾಗಾದರೆ ಅಲಿಖಿತವಾಗಿರುವಂಥ ಕೆಲವು ದಾಖಲೆಗಳಿದ್ದಾವೆ. ಅದು ಗೀತೆಗಳಾಗಿರ್ಬೋದು, ನಾಟಕ ಆಗಿರ್ಬೋದು, ಅಥವಾ ವೇದಗಳಾಗಿರ್ಬೋದು, ಯಾವುದೋ ಒಂದು ಸಣ್ಣ ಹಾಡಾಗಿರ್ಬೋದು, ಜನಪದ ಗೀತೆಯನ್ನು ಹೇಳಿದವರು. ಸೊ ಜಾನಪದ ಕೇವಲ ಅವರು ತಮ್ಮ ಖುಷಿಯನ್ನು ಹೇಳ್ಕೊಳ್ಳೋದಕ್ಕೆ ಅಥವಾ ನೋವನ್ನು ಮರೀಲಿಕ್ಕೆ ಹುಟ್ಕೊಂಡಂಥ ಸಾಹಿತ್ಯ ಅಲ್ಲ, ಅದು ಅಂದಿನ ಸಾಮಾಜಿಕ ಚಿತ್ರಣವನ್ನು ಕೊಡುವಂಥ ಸಾಹಿತ್ಯವೂ ಹೌದು. ಅದೇ ರೀತಿಯಲ್ಲಿ ಅಲಿಖಿತವಾಗಿ ಬಂದದ್ದು ಹೇಗೆ, ಗುರು ಶಿಷ್ಯ ಪರಂಪರೆಯಲ್ಲಿ ತಂದೆ ಮಗನಿಗೆ ಹೇಳ್ಕೊಡುವಂಥದ್ರಲ್ಲಿ ಅದು ಗಾದೆ ಮಾತಾಗಿರ್ಬೋದು, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂಥ ವೇದಗಳು, ಋಕ್ಕುಗಳು, ಮಂತ್ರಗಳಾಗಿರ್ಬೋದು, ತಾಯಿ ಮಗಳಿಗೆ ಹೇಳುವಂಥ ಕೆಲವು ಮಾತುಗಳಾಗಿರ್ಬೋದು, ಅದು ಗಾದೆ ಆಗಿರುತ್ತೆ ಅಥವಾ ಕೆಲವೊಂದು ಮಾತಾಗಿರುತ್ತೆ. ತಾಯಿ ಮಗಳಿಗೆ ಹೇಳ್ಕೊಡುವಂಥ ಯಾವ ಮಾತಾಗಿರುತ್ತೆ ಅಂತಂದರೆ ಅದು ಜೋಗಳಾಗಿರುತ್ತೆ. ಇವಾಗ ನನ್ನ ವಿಷಯ ಜೋಗಳ, ನಾನು ನಿದ್ದೆ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಜೋಗಳ ಪ್ರದೇಶದಿಂದ ಪ್ರದೇಶಕ್ಕೆ, ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಬೇರೆ ಆಗ್ತಾ ಹೋಗುತ್ತೆ. ಅದರ ಲಯ ಬೇರೆ ಆಗುತ್ತೆ, ಧ್ವನಿ ಬೇರೆ ಆಗುತ್ತೆ, ಅದರ ಭಾಷೆ ಬೇರೆ ಆಗ್ತಾ ಹೋಗುತ್ತೆ. ಹಾಗಾಗಿ ಜೋಗಳ ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿ ಕಾಣ್ತದೆ. ಬಳ್ಳಾರಿ ಕಂಡದ್ದು ದಾವಣಗೆರೆ ಕಾಣ್ತಾ ಇರ್ಬೋದು, ದಾವಣಗೆರೆ ಧಾರವಾಡ ಶೈಲಿ ಬೇರೆ ಆಗಿದೆ. ಹೀಗೆ 130 ಜೋಗಳಗಳನ್ನು ಇಷ್ಟು ಸಂಗ್ರಹಿಸಿಕೊಂಡಿದ್ದೇನೆ. ಆ 130 ಜೋಗಳಗಳನ್ನು 4 ಭಾಗಗಳಾಗಿ ನಾನು ವಿಂಗಡಿಸ್ಕೊಂಡಿದ್ದೇನೆ. ಮೊದಲನೇದು ವರ್ಣನೆ, ಎರಡನೇದು ಆಧ್ಯಾತ್ಮ, ಮೂರನೇದು ಸಾಮಾಜಿಕ ಚಿತ್ರಣ, ನಾಲ್ಕನೇದು ಸನ್ನಿವೇಶ ಚಿತ್ರಣ.